ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದಂತಹ ಹಳೆಯ ಕಾಲದ ರೆಸಿಪಿ ಅಂತ ಹೇಳ್ಬೋದು. ಇಂಗು ಮೆಣಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅನ್ನ ಜೊತೆಗಂತೂ ಸೂಪರ್ ಆದಂತಹ ಕಾಂಬಿನೇಷನ್. ಒಮ್ಮೆ ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ 15 ದಿವಸದಿಂದ 1 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಈ ಇಂಗು ಮೆಣಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಮೊದಲಿಗೆ ನಾವು ಇಂಗು ಮೆಣಸನ್ನು ಮಾಡೋದಕ್ಕೆ ಒಂದು ಹುಣಸೆ ಹಣ್ಣು ಮೇಯ್ನಾಗಿ ಬೇಕಾಗಿರುತ್ತೆ. ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ಳೋಣ. ಈಗ ಮೇಲಿಂದ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೆನೆಯೋದಕ್ಕೆ ಬಿಡೋಣ. ಈಗ ಹುಣಸೆ ಹಣ್ಣು ನೆನೆಯೋಷ್ಟು ಹೊತ್ತಲ್ಲಿ ಬಾಕಿ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳೋಣ. ಈಗ ಇಲ್ಲಿ ನಾನು ತೋರಿಸ್ತಿರುವಂತಹ ಹಸಿಮೆಣಸಿನ್ಕಾಯಿ ಬಂದು ತುಂಬ ಫ್ರೆಶ್ ಆಗಿರುವಂಥದ್ದು. ಆಮೇಲೆ ಮಾರ್ಕೆಟಿಂದ ಬರ್ತಾ ನೀವು ಇದನ್ನು ತರಬೇಕಾದ್ರೆ ತೀರ ಕಡಿಮೆ ಖಾರ ಇರುವಂತಹ ಮೆಣಸಿನ್ಕಾಯಿ ಸಿಗುತ್ತೆ, ಅದನ್ನೇ ಆಯ್ಕೆ ಮಾಡಿಕೊಂಡು ತನ್ನಿ. ಈಗ ತುಂಬ ಸಣ್ಣದಾಗಿರೋದ್ರಿಂದ ಸೈಜಲ್ಲಿ ಒಂದು 35ರಿಂದ 40 ಆಗುವಷ್ಟು ತಗೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಣ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಒರೆಸಿ ಆದ ನಂತರ ಈಗ ಕಟ್ ಮಾಡಿಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದು ತುಂಬ ಸಣ್ಣದಾಗಿರೋದ್ರಿಂದ ನಾನು 2 ಪೀಸ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯನ್ನು. ನೀವೇನಾದರೂ ಗಾತ್ರದಲ್ಲಿ ಉದ್ದಕ್ಕೆ ದೊಡ್ಡಕ್ಕಿತ್ತು ಅಂತಂದರೆ ಒಂದು 4 ಪೀಸ್ ಆದರೂ 4 ಭಾಗವಾಗಿ ಆದರೂ ಕಟ್ ಮಾಡ್ಕೊಳ್ಳಿ. 1 ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನೀಗ ಪ್ರತಿಯೊಂದು ಹಸಿಮೆಣಸಿನ್ಕಾಯನ್ನು ಸಹ ಹಾಗೆಯೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಒಂದು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ಮೇಯ್ನಾಗಿ ಇದಕ್ಕೆ ಪುಡಿ ಇಂಗು ಅಥವಾ ಗಟ್ಟಿ ಇಂಗನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ MTR ಅವರದ್ದು ಪುಡಿ ಇಂಗನ್ನು ಹಾಕ್ತಾಯಿದ್ದೀನಿ. 1 ಚಮಚ ಆಗುವಷ್ಟು ಹಾಕಿದ್ದೀನಿ. ಪುಡಿ ಇಂಗನ್ನು ಹಾಕಿ ಆದ ನಂತರನೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾವು ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಏನಿದೆ ನೋಡಿ, ಅದನ್ನು ಈಗ ಹಾಕ್ಕೊಳ್ಳೋಣ. ಈ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನೇನಿದೆ ನೋಡಿ, ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಇದು ಬಾಡಬೇಕು. ನಾನು ಆಗಲೇ ಹೇಳಿದಂತೆ ಲೋ ಫ್ಲೇಮಲ್ಲೇ ಇದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳುವಂಥದ್ದು. ಸ್ವಲ್ಪನೂ ಇದು ಮೀಡಿಯಮ್ ಉರಿ ಆಗಲಿ ಹೈ ಫ್ಲೇಮ್ ಆಗಲಿ ಮಾಡೋದಕ್ಕೆ ಅಂತ ಹೋಗಬೇಡಿ, ಸೀದು ಹೋಗುತ್ತೆ. ಆಮೇಲೆ ತುಂಬ ದಿನಗಟ್ಟಲೆ ನಾವು ಇಡೋದಕ್ಕೆ ಅಂತ ಇರೋದ್ರಿಂದ ಚೆನ್ನಾಗಿ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಸರಿಸುಮಾರು 3/4 ಅಂಶ ಇದು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಹಸಿಮೆಣಸಿನ್ಕಾಯನ್ನು. ಈಗ ನೆಕ್ಸ್ಟ್ ನಾನೀಗ ತೋರಿಸ್ತಾ ಇರುವಂಥದ್ದು ಒಂದು ಸಾಮಾನ್ಯ 3/4 ಅಂಶ ಬೆಂದಿದೆ. ಇದು ಒಂದು 5ರಿಂದ 6 ನಿಮಿಷಗಳ ಕಾಲ ಹೀಗೇ ಫ್ರೈ ಮಾಡ್ತಾನೆ ಇದೆ. ನೆಕ್ಸ್ಟ್ ನಾವಿದಕ್ಕೆ ಇನ್ನೀಗ ಆಗಲೇ ನೆನೆಸಿ ಇಟ್ಟಿರುವಂತಹ ಹುಣಸೆ ಹಣ್ಣಿನ ರಸ ಏನಿದೆ ನೋಡಿ, ಹುಣಸೆ ಹಣ್ಣಿನ ಪಲ್ಪಲ್ಲ, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಆದ ನಂತರನೂ ಹಾಗೆಯೇ ಚೆನ್ನಾಗಿ ಅದು ಹೊಂದ್ಕೊಳ್ಬೇಕು. ಹಿಂಗೆಲ್ಲ ಇದೆಯಲ್ಲ ಅದು ಕರಗುತ್ತೆ. ಆಮೇಲೆ ನಿಮಗೆ ಘಮ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ ಮತ್ತು ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸರಿಯಾಗಿ ಕುದಿದು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗಾಗಲೇ ಒಂದು ಹತ್ರ ಒಂದು 5 ನಿಮಿಷಗಳ ಕಾಲ ನಾನು ತಿರುಗಿಸ್ತಾನೇ ಇದ್ದೆ. ಈಗ ನೋಡ್ಬೋದು ಸ್ವಲ್ಪ ಮಟ್ಟಿಗೆ ಥಿಕ್ನೆಸ್ ಬಂದಿದೆಯಲ್ಲ, ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪನ್ನು ಹಾಕಿ ಆದ ನಂತರನೂ ಅಷ್ಟೇ ಸ್ವಲ್ಪ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಹತ್ರ ಒಂದು 2ರಿಂದ 3 ನಿಮಿಷ ಆದರೂ ನಾವಿನ್ನು ಫ್ರೈ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ಇದನ್ನು ಮಾಡೋದಕ್ಕೆ ಈ ಪ್ರೊಸೆಸನ್ನು ಒಂದು 10 ನಿಮಿಷ ಆದರೂ ಹಿಡಿಬೋದು ಅಂತ ಹೇಳ್ಬೋದು. ಅಷ್ಟು ಟೈಮಲ್ಲಿ ನಾವಿದು ಇಂಗು ಮೆಣಸು ರೆಡಿಯಾಗುತ್ತೆ. ಈ ಇಂಗು ಮೆಣಸು ಅನ್ನುವಂಥದ್ದು ಅಜ್ಜಿಯಂದರು ಬಹಳ ಹಳೆಯ ಕಾಲದಲ್ಲಿ ಮಾಡ್ತಾ ಇರೋದ್ರಿಂದ ಇದು ಅಷ್ಟೇ ಫೇಮಸ್ ಆಗಿ, ಅಷ್ಟೇ ರುಚಿಕರವಾಗಿ, ಬಾಯಲ್ಲಿಟ್ಟರೆ ಹಾಗೆ ಚಪ್ಪರಿಸ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ. ಊಟ ಇನ್ನೂ ಜಾಸ್ತಿಯಾಗಿ ಸೇರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಈ ಇಂಗು ಮೆಣಸು ಹೇಗಾಯಿತು ಅಂತ ನಮಗೆ ಗೊತ್ತಾಗುತ್ತೆ ಅಂತಂದರೆ, ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ನಾವು ಹಾಕಿರುವಂತಹ ಈ ಹುಣಸೆ ಹಣ್ಣಿನ ರಸ ಏನಿದೆ ನೋಡಿ, ಅದು ಚೆನ್ನಾಗಿ ಗಟ್ಟಿಯಾಗುತ್ತೆ. ಗಟ್ಟಿಯಾದ ನಂತರ ನಿಮಗೆ ಹಾಕಿರುವಂಥ ಎಣ್ಣೆ ಎಲ್ಲ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಏನಾದರೂ 1 ತಿಂಗಳ ತನಕ ಇಡ್ತೀರಿ ಅಂತ ಆದರೆ ಎಲ್ಲ ಹೀಗೇ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಇರುತ್ತೆ. ಈಗ ನೋಡ್ಬೋದು, ನಾನೀಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ಇನ್ನು ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗೋದಕ್ಕೆ ಬಿಡೋಣ. ಇನ್ನು ಏನನ್ನೂ ಹಾಕುವಂಥದ್ದಿಲ್ಲ, ಇಷ್ಟನ್ನೇ ಹಾಕುವಂಥದ್ದು.
ಇವತ್ತಿನ ಈ ಇಂಗು ಮೆಣಸು ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿರುವಂಥದ್ದು ಎಲ್ಲ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಗಳನ್ನೆಲ್ಲ ಹಾಕಿದ್ದೀನಿ. ಅವೆಲ್ಲವನ್ನು ಲಿಂಕಿಗೆ ಹೋಗಿ ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರುಚಿಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.